ನಾವು ಮೈಕ್ರೋಸಾಫ್ಟ್ಗೆ ಯಾವ ರೀತಿ ಡಿಜಿಟಲ್ ಕ್ಯಾಮ್ರಾನ ಕನೆಕ್ಟ್ ಮಾಡೋ ಅಂತ ತಿಳ್ಕೊಳ್ಳೋಣ. ನಮ್ಮ ಹತ್ರ ಇಲ್ಲಿ ಏನು ಸಿಮೋಸ್ ಇಂಡಸ್ಟ್ರಿಯಲ್ ಕ್ಯಾಮ್ರಾ ಅಂತ ಒಂದು ಕಂಪನಿ ಇದೆ. ಇದನ್ನು ನಾವು ಯಾವ ರೀತಿ ಸಿಸ್ಟಮಲ್ಲಿ ಕನೆಕ್ಟ್ ಮಾಡೋ ಅಂತ ತಿಳ್ಕೊಳ್ಳೋಣ. ಇದರಲ್ಲೇನಪ್ಪ ಅಂತಂದ್ರೆ ನೋಡಿ, ನಮಗೆ HDMI ಕನೆಕ್ಟ್ ಮಾಡಿದ್ರೆ 1080 ಪಿಕ್ಸೆಲ್ ರೆಕಾರ್ಡ್ ಆಗುತ್ತೆ. USB ಕನೆಕ್ಟ್ ಮಾಡಿದ್ರೆ 30 ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗುತ್ತೆ. ನೀವು ಮಾನಿಟರ್ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀರ ಅಂದರೆ HDMI ಆಗುತ್ತೆ. ಮತ್ತು ನಾವು ಇದು ಸಿಸ್ಟಮ್ ಹಾಕ್ತಿದ್ದೀವಿ ಅಂದರೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗುತ್ತೆ ನಿಮಗೆ. ನೋಡಿ, ನಾವು ಅನ್ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು. ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೋಡಿ, ಇಲ್ಲಿದೆ ನಮ್ಮ ಹತ್ರ ಈ ರೀತಿ ಇರುತ್ತೆ. ನಿಮಗೆ ಇಲ್ಲಿ HDMI ಪೋರ್ಟ್ ಇರುತ್ತೆ, USB ಇರುತ್ತೆ ಸಿಸ್ಟಮ್ ಕನೆಕ್ಟ್ ಮಾಡೋದಕ್ಕೆ, ಮತ್ತು 12 ವೋಲ್ಟ್ಸು ಅಡ್ಯಾಪ್ಟರ್ ಪವರ್ ಕನೆಕ್ಟ್ ಮಾಡೋಕ್ಕೆ ಇದಿರುತ್ತೆ. ಮತ್ತು ನಿಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಝೂಮ್ ಇನ್ ಔಟ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ನಮ್ಮ ಹತ್ರ ನೋಡಿ, ಹಾಗೆ ರೀತಿಯಲ್ಲಿ ನಮ್ಮ ಏನು ಮಾಡೋದು, ಮೈಕ್ರೋಸಾಫ್ಟ್ SD ಕಾರ್ಡ್ನ ಏನು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ ಮೆಕ್ಯಾನಿಕಲ್ದು ಏನಿದೆ ಮೈಕ್ರೋಸ್ಕೋಪ್ ಇದೆ. ಅದಕ್ಕೆ ನಾವು ಇಲ್ಲಿ ಈ ಪೊಸಿಷನಲ್ಲಿ ನಾವೇನು ಮಾಡಬೇಕಾಗತ್ತೆ, ಡಿಜಿಟಲ್ ಕ್ಯಾಮ್ರಾನ ಕನೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ನಾವು ಇದನ್ನು ಇಲ್ಲಿ ನಿಮಗೆ ಈ ಆಪ್ಷನಲ್ಲಿ ಜಾಗ ಇರುತ್ತೆ. ಇಲ್ಲಿ ಕ್ಲಾಕ್ ವೈಸ್ ನೀವೇನು ಮಾಡಬೇಕಂದ್ರೆ ಇದನ್ನು ರೊಟೇಟ್ ಮಾಡಿ ಇಲ್ಲಿ ಇದು ನಿಧಾನವಾಗಿ, ಯಾವುದು ಸೆನ್ಸಿಟಿವ್ ಇರೋದ್ರಿಂದ ನೀವು ನಿಧಾನವಾಗಿ ಫಿಕ್ಸ್ ಮಾಡಿ. ಅದೇ ರೀತಿ ನೀವು ಇಲ್ಲಿ ಹೇಗೆ ಏನು ಮಾಡಬೇಕು ಅಂತಂದರೆ, ನಮ್ಮದು ಜಸ್ಟ್ ನಿಮಗೆ ಒಂದು USB ಕೇಬಲ್ ಸಾಕು. ಸಿಸ್ಟಮ್ ಕನೆಕ್ಟ್ ಮಾಡ್ತೀರಂದರೆ ನಿಮ್ಗೆ ಅನ್ಬಾಕ್ಸ್ ಮಾಡ್ಕೊಂಡು ಇದನ್ನು ಏನು ಮಾಡಿದ್ದೀವಿ ಅಂದರೆ ನಾವು ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ದೀವಿ. ಇದನ್ನು ನೀವೇನು ಮಾಡಬೇಕಂದ್ರೆ ಮೈಕ್ರೋಸ್ಕೋಪ್ ಒಳಗಡೆ ಇಲ್ಲಿ USB ಆಪ್ಷನ್ ಇರುತ್ತಲ್ಲ, USB ಆಪ್ಷನ್ ನೀವೇನು ಮಾಡಬೇಕು, ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬೆನಿಫಿಟ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಪವರ್ ಅಡಾಪ್ಟರ್ನ ಕನೆಕ್ಟ್ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು USB ಒಂದು ಕೇಬಲ್ ಕನೆಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ, ಸಿಸ್ಟಮಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ನೋಡಿ, ನಾನು USB ಕೇಬಲ್ನ ಡಿಜಿಟಲ್ ಕ್ಯಾಮ್ರಾಯಿಂದ ತೊಗೊಂಡೋಗಿ ಏನು ಮಾಡಿದ್ದೀನಿ ಅಂದರೆ, ನಾನು CPU ಒಳಗಡೆ USB ಪೋರ್ಟಲ್ಲಿ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮೆಕ್ಯಾನಿಕಲ್ ಒಂದು ಮೈಕ್ರೋಸ್ಕೋಪ್ಗೆ ನಾವೇನು ಮಾಡಿದ್ದೀವಿ, ಸಿಮಾಸ್ ಒಂದದ್ದು ಡಿಜಿಟಲ್ ಕ್ಯಾಮ್ರಾ ಇಲ್ಲಿ ಕನೆಕ್ಟ್ ಮಾಡಿದ್ವಿ. ಅಲ್ಲಿಂದ ಏನು ಮಾಡಿದ್ದೀವಿ ಅಂತಂದರೆ, ನಾವು USB ಕನೆಕ್ಷನ ತೊಗೊಂಡೋಗಿ ನಾವೇನು ಮಾಡಿದ್ದೀವಿ, CPU ಒಳಗಡೆ ಕನೆಕ್ಟ್ ಕೊಟ್ಟಿದ್ದೀವಿ. ಇಷ್ಟು ಕೆಲಸ ನೀವೇನು ಮಾಡಬೇಕು, ಫಿಸಿಕಲಿ ಮಾಡಬೇಕಾಗತ್ತೆ. ಇಷ್ಟು ಕನೆಕ್ಷನ್ ಇದ್ದರೆ ನಾವೇನು ಮಾಡ್ಬೋದು, ಸಿಸ್ಟಮ್ಗೆ ಅದೇನಾಗುತ್ತೆ, ಕನೆಕ್ಟ್ ಆಗುತ್ತೆ. ನೋಡಿ, ನಾನು ಬೋರ್ಡ್ ಇಟ್ಕೊಂಡಿದ್ದೀನಿ ಸರ್ಕ್ಯೂಟು. ಮತ್ತು ನೀವು ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಮಗೇನಾಗುತ್ತೆ, ಇವಾಗ ನಾನೆಲ್ಲ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ದೀನಿ. ಯೂಸ್ ಮಾಡಬೇಕು ಅಂತಂದರೆ ನಮಗೆ ಇಲ್ಲೊಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಯೂಸ್ ಮಾಡಬೇಕಾದ್ರೆ ನಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇಕಾಗುತ್ತೆ. ಕ್ಯಾಮ್ರಾದು ನಮ್ಮ ಸಿಸ್ಟಮಲ್ಲಿ ವ್ಯೂ ಮಾಡಬೇಕಂದ್ರೆ ನೋಡಿ, XPO ವ್ಯೂ ಅಂತ ಒಂದು ನಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಏನು ನಮ್ಮ ಮೈಕ್ರೋಸಾಫ್ಟ್ದು ಸಿಸ್ಟಮಲ್ಲಿ ವ್ಯೂ ಆಗಬೇಕಂದ್ರೆ XPO ವ್ಯೂ ಅಂತ ಒಂದು ಸಾಫ್ಟ್ವೇರ್ ಸಿಗುತ್ತೆ. ಅದು ನಾವು ಬೇಕಾದ್ರೆ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಅದು ಆ ಸಾಫ್ಟ್ವೇರ್ ನೀವೇನು ಮಾಡಿದ್ರೆ, ಓಪನ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ನೋಡಿ, ಇಲ್ಲಿ ನಮ್ಗೆ ಆಲ್ರೆಡಿ ಸರ್ಕ್ಯೂಟ್ ಏನಾಗ್ತಿದೆ ಇಲ್ಲಿ ನಮಗೆ ಕಾಣಿಸ್ತಿದೆ. ಇಲ್ಲಿ ನಿಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಒಳಗಡೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಝೂಮ್ ಔಟ್ ಮಾಡೋಕ್ಕೆ, ನಿಮಗೆ ಕ್ಲಾರಿಟಿ ತೊಗೊಳ್ಳೋದಕ್ಕೆ ನಿಮಗೆ ಇಲ್ಲಿ ಫೀಚರ್ಸ್ ಕೊಟ್ಟಿರ್ತಾರೆ ನಿಮ್ಮ ಮೈಕ್ರೋಸ್ಕೋಪ್ ಒಳಗಡೆ. ನೀವೇನು ಮಾಡ್ಬೋದು, ಅದನ್ನು ಯಾವ ರೀತಿ ಕ್ಲಾರಿಟಿ ಬೇಕೋ ಆ ರೀತಿ ನೀವೇನು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಾವು ಇನ್ನೂ ಝೂಮ್ ಸಹ ನಾವು ಹಾಕ್ಕೊಳ್ಬೋದು. ನೋಡಿ, ಈ ಥರ ಒಂದು ಮಾಡ್ತೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ನೀವು ಮೈಕ್ರೋಸಾಫ್ಟ್ ಒಳಗಡೆ ಸೆಟ್ಟಿಂಗ್ಸ್ ಮಾಡಿಕೊಂಡು ಈ ರೀತಿ ವ್ಯೂ ಮಾಡ್ಬೋದು. ಸಾಫ್ಟ್ವೇರು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಕ್ರೋಮ್ ಓಪನ್ ಮಾಡ್ಕೊಳ್ಳಿ, XPLV ವ್ಯೂ ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ನೋಡಿ, ನಿಮಗೆ ಅದು ಸಾಫ್ಟ್ವೇರ್ ಲಿಂಕ್ ಬರುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಲಿಂಕಲ್ಲಿ ಹೋಗ್ಬಿಟ್ಟು ಇಲ್ಲಿರುತ್ತೆ ನಿಮಗೆ ಸಾಫ್ಟ್ವೇರ್ ಡೌನ್ಲೋಡ್ ಅಂತ ಇರುತ್ತೆ. ಇದು ಕೊಟ್ಟರೆ ನಿಮಗೆ ವಿಂಡೋಸ್ ಇಲ್ಲಿ 3.3.1 ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನೀವು ಈ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಡಿ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇನ್ನೊಂದು ಸರಿ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದು ಕನೆಕ್ಟ್ ಇರಬೇಕು. ನಾವು ಸಪೋಸ್ ಕ್ಯಾಮ್ರಾ ಡಿಜಿಟಲ್ ಕ್ಯಾಮ್ರಾ ಡಿಸ್ಕನೆಕ್ಟ್ ಮಾಡಿದ್ದೀವಿ ಅಂದರೆ ಈ ಥರ ವ್ಯೂ ಆಗೋಲ್ಲ ನಿಮಗೆ. ಇಲ್ಲ, ಈ ಸೆಟ್ಟಿಂಗ್ಸಲ್ಲಿ ಬಂದು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಸೆಟ್ಟಿಂಗ್ಸಲ್ಲಿ ಯಾವ ಕ್ಲಾರಿಟಿ ಬೇಕೋ ಆ ಕ್ಲಾರಿಟಿ ಎಲ್ಲ ಏನು ಮಾಡ್ಬೋದು, ನೀವು ಇಲ್ಲಿ ಕೊಟ್ಕೊಬೋದು. ನೋಡಿ, ಇಲ್ಲಿ ನಿಮಗೆ ಡಿವೈಸಲ್ಲಿ ಹೋದರೆ ಇಲ್ಲಿ ಕ್ಯಾಮ್ರಾ ಯಾವ್ದು ನಿಮ್ಮದು ಕನೆಕ್ಟ್ ಇರುತ್ತೋ ಸಿಸ್ಟಮ್ಗೆ ಅಷ್ಟು ಕ್ಯಾಮ್ರಾ ನೇಮ್ ಇಲ್ಲಿ ತೋರಿಸುತ್ತೆ. ನಮ್ಮದು ಬರೀ ಜಸ್ಟ್ ಡಿಜಿಟಲ್ ಕ್ಯಾಮ್ರಾ ಕನೆಕ್ಟ್ ಅಂದರೆ ನೋಡಿ, ಅದ್ರ ಮಾಡಲ್ ನಂಬರ್ ತೋರಿಸ್ತದೆ, H1600 ಅಂತ ತೋರಿಸ್ತದೆ. ಇದು ತೊಗೋಬೇಕು. ನಿಮಗೆ ರೆಸಲ್ಯೂಷನ್ ಇರುತ್ತೆ. ನಿಮಗೆ ಇಲ್ಲಿ ನಿಮ್ಗೆ ಯಾವ ರೀತಿ ಕ್ಲಾರಿಟಿ ಬೇಕೋ ಆ ರೀತಿ ರೆಸಲ್ಯೂಷನ್ 640 ಸ್ಟಾರ್ಟ್ 640 × 180 ಸ್ಟಾರ್ಟ್ ಆಗಿ 3840 to 160ವರೆಗೂ ನಿಮಗಿರುತ್ತೆ.
ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಿಮಗೆ ಏನೇನು ಬೇಕೋ ಸೆಟ್ಟಿಂಗ್ಸ್, ಯಾವ ಜಾಗದಲ್ಲಿ ನಿಮಗೆ ಏನು ಸೆಟ್ಟಿಂಗ್ ಸೇವ್ ಆಗಬೇಕು, ಕ್ಯಾಮ್ರಾ ಸೆಟ್ಟಿಂಗ್ಸ್ ಇರುತ್ತೆ, ಇವೆಲ್ಲ ನೀವು ಏನೇನು ಬೇಕೋ ಸೆಟ್ಟಿಂಗ್ಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಮಾತ್ರ ಏನಾಗುತ್ತೆ ಆ ಸೆಟ್ಟಿಂಗ್ಸ್ ಅನ್ನೋದು ಸೇವ್ ಆಗುತ್ತೆ. ನೀವು ಅಪ್ಲೈ ಕೊಟ್ಟಾದ್ಮೇಲೆ ಏನಾಗುತ್ತೆ ಆ ಸೆಟ್ಟಿಂಗ್ಸ್ ಅಪ್ಲೈ ಆಗಿ ನಿಮ್ಗೆ ಏನಾಗುತ್ತೆ ಇಲ್ಲಿ ವಿಡಿಯೋ ನೀವು ಕೊಟ್ಟಿರೋ ಸೆಟ್ಟಿಂಗ್ಸ್ ಪ್ರಕಾರ ಏನಾಗುತ್ತೆ ನಿಮಗೆ ವಿಡಿಯೋ ಅನ್ನೋದು ಪ್ಲೇ ಆಗುತ್ತೆ. ಅದೇ ರೀತಿ ನೋಡಿ ಇಲ್ಲಿ ನಿಮಗೆ ಇದು ಈ ಒಂದು ಪಿಕ್ಚರ್ ಕಾಣಿಸ್ತಿರೋ ಪಿಕ್ಚರ್ ನಮಗೆ ಏನಾಗಬೇಕು ಫೋಟೋ ಬೇಕು ಅಂದರೆ ಟೇಕ್ ಎ ಫೋಟೋ ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ನೋಡಿ ಇಲ್ಲಿ ನಿಮಗೆ ಫೋಟೋ ಬರ್ತದೆ. ನಾವು ಇಟ್ಟಿರೋಂಥ ಪೊಸಿಷನಲ್ಲಿ ಆ ಫೋಟೋ ಬರುತ್ತೆ. ಇಲ್ಲ ನಿಮಗೆ ನೀವು ಮಾಡ್ತಿರೋಂಥ ವರ್ಕ್ ವಿಡಿಯೋ ರೆಕಾರ್ಡ್ ಆಗಬೇಕು ಅಂತಂದರೆ ಅಥವಾ ವಿಡಿಯೋ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗಬೇಕು ಏನೋ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಇಲ್ಲ ಸ್ಟಾರ್ಟು ಎಲ್ಲ ಕೊಟ್ಕೊಬೋದು ಇಲ್ಲಿ. ಮತ್ತು ವೀಡಿಯೋ ಇಷ್ಟು ಕ್ಲಿಕ್ ಮಾಡ್ತಾನೆ ಇರೋದು ನೀವು ಕಂಟಿನ್ಯೂಸ್ ಫೋಟೋಸ್ ಬೇಕು ಅಂತಂದರೆ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಫೋಟೋಸ್ ಕ್ಯಾಪ್ಚರ್ ಮಾಡಿ ಬಿಡ್ತಿರುತ್ತೆ. ಮತ್ತು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಮತ್ತು ವೀಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ವೀಡಿಯೋ ಇದೆ ನಿಮಗೆ, ಇದು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಾವು ಮಾಡ್ತಿರೋ ವರ್ಕ್ ಎಲ್ಲ ಏನಾಗುತ್ತೆ ಆಟೋಮೆಟಿಕ್ ನೋಡಿ ಇಲ್ಲಿ ಮೂವ್ ಮಾಡ್ತಿದ್ದೀನಿ. ಇಲ್ಲಿ ಮೂವ್ ಮಾಡಿ ನಾವು ಯಾವ ರೀತಿ ಮೂವ್ ಮಾಡ್ತೀವೋ ಅದೇ ರೀತಿ ನಿಮ್ಗೆ ಏನಾಗುತ್ತೆ ಇಲ್ಲಿ ವೀಡಿಯೋ ಅದಾಗುತ್ತೆ. ಮತ್ತು ಸ್ಟಾಪ್ ಮಾಡಿದ್ರೆ ನೋಡಿ ನಿಮಗೆ ಸೇವ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಸೇವ್ ಆಗಿ ಬಂತು ನಿಮಗೆ. ನೋಡಿ ಈಗ ನಿಮಗೆ ನೀವು ನಾನು ಏನು ವೀಡಿಯೋ ಮಾಡೋದು ಅದು ನೀವು ಕಂಪ್ಲೀಟಾಗಿ ಏನಾಗ್ತಿದೆ ಸೇವ್ ಆಗಿ ನನಗೆ ಬರ್ತಿದೆ. ಇಷ್ಟೊತ್ತು ಗೊತ್ತಾಯ್ತಲ್ಲ ನಿಮಗೆ. ಏನಾದರೂ ಡೌಟ್ಸ್ ಇತ್ತು ಮತ್ತು ಏನಾದರೂ ಯಾವ ರೀತಿ ಇನ್ನೇನಾದರೂ ಎರರ್ಸ್ ಬರ್ತಾಯಿದೆ, ಇನ್ನೇನಾದರೂ ಯಾವ್ದಾದ್ರು ಕ್ಲಾರಿಟಿ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾವು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಅಥವಾ ಯಾವುದಾದ್ರು ಟೆಕ್ನಿಕಲ್ ವೀಡಿಯೋಸ್ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.